ಕಾಲದಲ್ಲಿ ರಸ್ತೆ ತಡೆ ಮಾಡಿದ್ವಿ. ಅವಾಗ ಇದೇ ತಹಶೀಲ್ದಾರ್ ಶರತ್ ಕುಮಾರ್ ಅವರು ಪೊಲೀಸ್ ಇಲಾಖೆ ಕರೆಸಿ ನಮ್ಮನ್ನು ಅರೆಸ್ಟ್ ಮಾಡಿ ರಸ್ತೆ ರೋಡ್ ಬಿಟ್ಟಿದ್ರು. ಆಮೇಲೆ ಮತ್ತೆ ತಿರ್ಗಾ ಒಂದ್ಸರಿ ರಸ್ತೆ ತಡೆ ಟ್ರ್ಯಾಕ್ಟರ್ ಚಳುವಳಿ ಮಾಡಿ ನೆನಪು ಮಾಡಿದ್ವಿ ಕಲೆಗಟ್ಟಲ್ಲಿ. ನಾವು ಮಾಡ್ತೀವಿ ಅಂತ ಭರವಸೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದೂ ಕೆಲಸ ಮಾಡಿಲ್ಲ. ತಿಪ್ಪಗೊಂಡಳ್ಳಿ ಜಲಾಶಯದ್ದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸಮ್ಮಿಶ್ರ ಸರ್ಕಾರದಲ್ಲಿ ಸುಮಾರು ಹಣನ ಕೆರೆ ಹೂಳೆತ್ತಬೇಕು, ಆ ಕೆರೆನ ಕ್ಲೀನ್ ಮಾಡಿ ಅಲ್ಲಿ ಬರ್ತಕ್ಕಂಥ ನೀರನ್ನ ಫಿಲ್ಟ್ರ್ ಮಾಡಿ ಕೆರೆನ ಕ್ಲೀನ್ ಮಾಡಿ ನೀರು ಬಿಡಬೇಕು. ಇದು ನೀರು ಜನಗಳಿಗೆ, ಮಾಗಡಿ ಜನಕ್ಕೆ ಮತ್ತು ಬೆಂಗಳೂರು ಜನ ಕುಡಿಯೋ ನೀರು ಮಾಡಬೇಕು ಅಂತ ಮಾಡಿದ್ರು. ಇದೇ ನೀರು ಕೊಳತಿ ನಾರ್ತಾದ ಈ ನೀರು, ಇದೇ ನೀರು ಮಂಚಿನ ಬೆಲೆಗೆ ಹೋಯ್ತಾರೆ. ಇವತ್ತು ಅಧಿಕಾರಿಗಳು ಸುಮಾರು ಬಾರಿ ಮನವಿ ಕೊಟ್ಟಿದ್ದೀನಿ, ಹೋರಾಟನೂ ನಡೆಸಿದ್ದೀವಿ. ಇದ್ರ ಹೋರಾಟ, ನಮ್ಮ ಹೋರಾಟ ಪ್ರತಿಫಲವಾಗಿ ಇವತ್ತು ಅವರು ಹೂಳೆತ್ತಕ್ಕೆ ಕೆರೆಗೆ ಹೂಳೆತ್ತಕ್ಕೆ ಹಣ ಬಿಡುಗಡೆ ಮಾಡಿದ್ರು. ಒಂದು ಪಾದಯಾತ್ರೆ ಮಾಡಿ, ಬೈಕ್ ರ್ಯಾಲಿ ಮಾಡಿ ಎಲ್ಲ ಮಾಡಿದ್ಮೇಲೆ ಅದು ಸರ್ಕಾರ ಗಮನ ಹಚ್ಚಿಕೊಂಡು ಉಳಿಸ್ಬೇಕು ಅಂತ ಬಂದಿದ್ದು. ಇವತ್ತು ಅಧಿಕಾರಿಗಳು ಜನಪ್ರತಿನಿಧಿಗಳು ಕಣ್ಮುಚ್ಕೊಂತಿದ್ದಾರೆ. ದಿನ ಅದೇ ರೋಡಲ್ಲಿ ಹೋಗ್ತಾರೆ. ಅಲ್ಲಿ ಹೋಗ್ತಿರ್ತಕ್ಕಂಥ ನೀರು ಈಗಾಗಲೇ ಯಾವ ಮಳೆನೂ ಇಲ್ಲ, ನೀರು ಬೇಕೇ ಬೇಕು ರೈತರುಗಳಿಗೆ. ಅವು ನೀರಿನ ಅವಶ್ಯಕತೆ ಇದೆ. ಎಚ್ಚೆತ್ಕೊಂಡು ಹೂಳು ತೆಗೆದಿಲ್ಲ. ಅದ್ರ ವಿರುದ್ಧವಾಗಿ ಮತ್ತು ತಾಲೂಕು ಕಚೇರಿ ಕೆಲವು ಅಧಿಕಾರಿಗಳು ಈ ಒಂಥರ ಈ ಯಾರು 10-15 ಎಕರೆ ಜಮೀನು ಮಡಗಿರೋರು ಒಂದು ನೀಟಾಗಿ ಬಟ್ಟೆ ಹಾಕೋಕ್ಕಾಗಲ್ಲ ಅಂತ ಬಟ್ಟೆ ಹಾಕೊಂಡು ಡಾಬಾಗಳಲ್ಲಿ ಕೆಲಸ ಮಾಡ್ತಾರೆ. ತಾಲೂಕು ಕಚೇರಿ ಒಳಗಡೆ ಅದ್ರೊಳಗಡೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಕೆಲಸ, ಡಿ ಗ್ರೂಪ್ ನೌಕರರು ಯಾರು ನನಗೆ ಗೊತ್ತಿಲ್ಲ, ಅವರು ಇಲ್ಲ ಕಾಂಟ್ಯಾಕ್ಟ್ ಮಾಡಿ ತಗೊಂಡವರು, ಅವರೆಲ್ಲ ಡಾಬಾಗಳಲ್ಲಿ ತಗೊಂಡೋಗಿ ರೆಕಾರ್ಡ್ನ ತಗೊಂಡು ಡಾಬಾಗಳಿಗೆ ಕೆಲಸ ಮಾಡ್ತಾರೆ. ಇದನ್ನ ತಹಶೀಲ್ದಾರ್ ಕಣ್ಮುಚ್ಕೊಂಡು ಕುಂತವ್ರ, ಇಲ್ಲ ಅವ್ರಿಗೆ ಗೊತ್ತಿದ್ದೇ ಮಾಡ್ತವ್ರ. ಇದನ್ನ ಯಾವಾಗ ಬಗೆಹರಿಸ್ತೀರ? ಇದ್ರ ವಿರುದ್ಧವಾಗಿ ಮತ್ತೆ ಬೆಸ್ಕಾಂ ಇಲಾಖೆ, ಈ ಕರೆಂಟ್ ಬೇಕಾಗಿರೋದೇ ನಮ್ಗೆ. ಈ ಕರೆಂಟು 1 ತಿಂಗಳಿಂದ ಸಂಜೆ 2 ಗಂಟೆ ಮೇಲೆ 1 ತಿಂಗಳಿಂದ ಕೊಡ್ತಾರೆ ಕರೆಂಟ್. ಸಂಜೆ 2 ಗಂಟೆ ಕೊಡ್ತಾರೆ, ಬಿಸಿಲಲ್ಲಿ ನೈಟ್ ಕೊಡ್ತಾರೆ. ನಿಯಮಿತವಾಗಿ ಕರೆಂಟ್ ಕೊಡಿ. ಕರೆಂಟ್ ಕೇಳಿದ್ರೆ ಕರೆಂಟ್ ಕೊಡ್ತಾರೆ. ಚಿರತೆ ಕಾಟ ನೀವು ಕಣ್ಣಿಗೆ ಜಾಸ್ತಿ ಆಗುತ್ತೆ. ಅವ್ರನ್ನ ಕೇಳಬೇಕು ಅಂತೀವಿ. ಆ ಟಿ ಸಿಗಳು ಕುಂಡ್ರಿಸವ್ರೆ, ಟಿ ಸಿ ಕುಂಡ್ರಿಸಿ 6 ತಿಂಗಳಾಗಿಲ್ಲ. ಅವಾಗಲೇ ಕಲೆಕ್ಷನ್ ಕಿತ್ತು ಒಳಗಡೆ ಆಯಿಲ್ ಉಂಟಾಗುವಂತೆ ಕಳೀತವ್ರೆ. ಇನ್ನು ಯಾರು ಟಿ ಸಿ ಕೊಡ್ತಾರೆ? ಯಾರು ಟಿ ಸಿ ಕೊಟ್ಟವ್ರು ಯಾರು? ಇದು ಗೊತ್ತಾಗಬೇಕು. ಮುತ್ತೂಟ್ ಫೈನಾನ್ಸ್ನವರು ನಾವು ಕಷ್ಟಕ್ಕೆ ಮೋಟ್ರ್ ಬಿಡೋಕೋ ಬೋರ್ ಹಾಕ್ಸೋಕೋ ಏನು ಒಂದು ಒಡವೆ ಮಡಗಿರ್ತೀವಿ, ಯಾವುದೇ ರೀತಿ ಮಾಹಿತಿ ಕೊಡದೆ ಅವ್ರು ಹೇಳ್ತಾರೆ ನಿಮ್ಗೆ ಫೋನ್ ಮಾಡಿ ತಿಳಿಸಿದ್ದೀವಿ ಅಂತ. ಫೋನ್ ಮಾಡಿ ತಿಳಿಸೋದು ಮಾಹಿತಿ ಇಲ್ಲ. ಅದಕ್ಕೆ ನೀವು ಕರೆಕ್ಟಾಗಿ ನಿಯಮಿತವಾಗಿ ಒಂದು ನೋಟಿಸ್, 3 ನೋಟಿಸ್ ಕೊಡ್ಬೇಕು ಲೆಕ್ಕವಾಗಿ. ಈಗ ನಾವು ಪಾಪ ಶೆಟ್ರು ಅವ್ರನ್ನ ಅವ್ರೇನೇ ಮಾಡಲಿ, ಶೆಟ್ರು ಹೋಗಿದ್ರು, ಅವರೇ ಸುಮಾರು ಕಾಸು ಬಡ್ಡಿ ಪಟ್ಟಿ ಕಟ್ಟಿದ್ರು ಕಾಸು ಕೊಡ್ತಾರೆ ಅವ್ರು ನಿಯತ್ತಾಗಿ. ಇವ್ರು ಬಂದ್ಬಿಟ್ಟು ಬನ್ನಿ ಈ ಕಡೆ, ಇವ್ರು ಈ ಕಡೆ ಬಂದ್ಬಿಟ್ಟು ಬಂದ್ರಿ ಈ ಕಡೆಯಿಂದ ಆ ಒಡವೆನೂ ಇಲ್ಲ, ಒಡವೆ ಮೇಲೆ ದುಡ್ಡು ಇಲ್ಲ, ಒಂದು ನೋಟಿಸು ನಮಗೆ ಕೊಡ್ತಾ ಇಲ್ಲ. ಏನು ಕಾರಣ? ಯಾಕೆ ಇವ್ರು ನಮ್ಮ ಅಡವೆ ತಗೊಂಡು ಮಾಡ್ತಾರೆ ಇವರು? ಅದ್ರ ವಿರುದ್ಧವಾಗಿ ಮತ್ತೆ ಕೃಷಿ ಇಲಾಖೆಯಲ್ಲಿ ಏನು ರಾಗಿ ಬೆಳೆ ಬೆಳೆದು ತೆನೆನೇ ಹೊಂಟಿಲ್ಲ, ಅದ್ರ ಪರವಾಗಿ ಅದು ಪರಿಹಾರ ಕೊಡಬೇಕು. ಮತ್ತೆ ಕೃಷಿ ಸಲಕರಣೆಗಳು ಕೊಡಬೇಕು. ಈ ಔಷಧಿ ಅಂಗಡಿಯವರು ಮತ್ತೆ ಯಾವ ಕೃಷಿ ಸಲಕರಣೆ ಮಾಡ್ತಾರಲ್ಲ, ಇವ್ರೇನು ಅವರೇ ಒಂಥರ ತುಗ್ಲಕ್ ದರ್ಬಾರ್ ನಡೆಸ್ತವ್ರೆ. ಅವ್ರು ಬುದ್ಧಿ ಹೇಳ್ತಾರ ಏನು ರೈಟಲ್ಲಿ ಏನು ರೈಟ್ ಮಾಡ್ತಾರೆ. ಆ ಕಳೆ ಮಿಷಿನ್ ಹೊಡೆಯೋವಾಗ್ಲಿ ರಿಪೇರಿಗೆ ತಗೊಂಡ್ರೆ ಕೊಟ್ಟಿರೋರೆ ಅವರು ಸುಮಾರು ಮಾತಾಡ್ತಾರೆ. ನಮ್ಮ ಹತ್ರ ತಗೊಂಡಿಲ್ಲ ಕಂಡ್ರಿ, ನಮ್ಗೆ ಬರಲ್ಲ ಕಂಡ್ರಿ, ನಮ್ಗೆ ಇದನ್ನು ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಹೇಳಿ ಅದಕ್ಕೆ ಕೇಳಬೇಕು. ಇದ್ರ ವಿರುದ್ಧವಾಗಿ ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆ ಏನು ಇದಿರ್ಬೋದು, ರಸಗೊಬ್ಬರ ಇರ್ಬೋದು, ಕ್ರಿಮಿನಾಶಕಗಳಿರ್ಬೋದು, ಒಂದು ಅನುದಾನ ಕೊಡೋದಾಗ್ಲಿ ಏನು ಮಾಡ್ತಿದ್ದಾರೆ, ಫೀಲ್ಡ್ ವರ್ಕ್ ಮಾಡ್ತಿದ್ದಾರೆ, ಇಲ್ಲಿದೆ ಆಫೀಸು ಆ ಮಟ್ಟಕ್ಕೆ ಬಂದೈತಿ. ಮತ್ತೊಂದು ನಮ್ಮ ಇಲ್ಲಿಯ ಪುರಸಭೆ ಕಾರ್ಯಾಲಯ ಪಾಪ ನಮ್ಮ ಜಡದೇವ್ರು ಮಾಡ್ತಿಕೊಂಡು ನಾವು ಸೇರಿ ಸುಮಾರು ವರ್ಷದಿಂದ ಹೋರಾಟ ಮಾಡ್ತೀವಿ. ಏನು ಕೇಳಿದ್ವಿ? ನಮಗೆ ಮನೆ ಕಟ್ಕೊಡೋದಕ್ಕೆ ಕೇಳಿದ್ವಿ. ನಾವು ಕೇಳಿದ್ವಿ ಹರಿತಾ ಇರೋದು ಬರಗಾವತಿ ಕೆರೆ. ನಮ್ಮ ಗುರುಗಳೆಲ್ಲೇ ಅವರು ನಮ್ಮವರು ಬರಗಾವತಿ ಕೆರೆಗೆ ಹೋಯ್ತಾ ಇರೋ ನೀರನ್ನ, ಕೊಳಚೆ ನೀರನ್ನ ನಿಲ್ಸಕ್ಕೆ ಪುರಸಭೆ ಕೈಲಾಗಿಲ್ಲ. ಅಧ್ಯಕ್ಷ ಪಾಪ ನಮ್ಮ ಸ್ನೇಹಿತರೆ ಪಾಪ ಹೊತ್ತಾಗಿದ್ದಾರೆ. ಈಗಲಾದ್ರೂ ಮಾಡ್ತಾರೆ ಇಲ್ವಾ? ಅವ್ರ ವಿರುದ್ಧವಾಗಿ ಒಂದು ರಸ್ತೆ ತಡೆ ಚಳುವಳಿ ಮಾಡಬೇಕು ಅಂತ ನಮ್ಮ ರೈತ ಬಾಂಧವರನ್ನ ತೀರ್ಮಾನ ಮಾಡಿದ್ವಿ. ನಾನು ಪೊಲೀಸ್ ಇಲಾಖೆಯಲ್ಲಿ ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ಇದು ನಮ್ಮನೆ ಕೆಲಸಕ್ಕಾಗಲಿ ನಮ್ಮ ಇಲಾಖೆ ನಿಮ್ಮ ಬಗ್ಗೆ ತುಂಬ ಗೌರವ, ಇಲಾಖೆ ಗೌರವ ಕೊಡ್ತೀವಿ ನಾವು. ಸುಮಾರು ಯಾವುದೇ ಪಕ್ಷದ ಯಾವುದೋ ಮೆರವಣಿಗೆಗೋ ಏನು ಇದಕ್ಕೆ ದಿನಾಂಗಟ್ಲೆ ನೀವು ಪರ್ಮಿಷನ್ ಕೊಡ್ತೀರಾ, ರೋಡಲ್ಲಿ ಬಿಡ್ತೀರಾ, ನನಗೂ ಸಂತೋಷ, ನಮಗೆ ಬೇದಾರಿಲ್ಲ. ಆದರೆ ಇದು ರೈತರ ವಿಚಾರವಾಗಿ ಸಾರ್ವಜನಿಕವಾಗಿ ಇವತ್ತು ಕೆಶಿಪ್ ರಸ್ತೆ ಮಾಡೋರೆ ಸುಮಾರು ಜನ ಬಲಿ ತಗೊಂಡದ ರಸ್ತೆ. ಹೊಸಪೇಟೆ ಗೇಟಿಂದ ಕಲ್ಯಾ ಗೇಟ್ಗೂ ಒಂದು ಅವರ್ ಬೇಕು. ಯಾರನ್ನ ಬಾಣ್ತಿರೋ ಬಿಮ್ಮಂತಿರೋದ್ರೆ ಡಿಲ್ವರಿ ಆಗೋಯ್ತದೆ ಹಂಗದ ರಸ್ತೆ. 16 ಅಡಿ ರಸ್ತೆ ಬಿಟ್ಟರೆ ಹೋಯ್ತಾ ಬತ್ತಾ. ಇದೇನು ಕಣ್ಣು ಕಾಣಿಸ್ತಿಲ್ವ ಅವ್ರಿಗೆ? ಬೆಂಗಳೂರಿಂದ ಬರೋ ವರ್ಷಕ್ಕೆ ಹೋಗೋಕ್ಕೆ ಆಗಲ್ಲ ಪರಿಸ್ಥಿತಿ ಹಂಗಾಗದು. ಏನು ಕೆಲಸ ಮಾಡ್ತಿದ್ದಾರೆ? ಇದ್ರ ವಿರುದ್ಧವಾಗಿ 4ನೇ ತಾರೀಕು ಗುರುವಾರ ದಿನ ರಸ್ತೆ ತಡೆ ಮಾಡಬೇಕು ಅಂತ ರೈತ ಸಂಘ ತೀರ್ಮಾನ. ಇದಕ್ಕೆ ನಾನು ಎಲ್ಲ ರೈತ ಬಾಂಧವರಿಗೂ ಸಾರ್ವಜನಿಕವಾಗಿ ಇದು ಎಲ್ಲ ಹಸಿರು ಶಾಲೆ ಹಾಕೊಂಡಿರೋ ಕೆಲಸ ಏನಲ್ಲ ಇದು. ಇದನ್ನ ಎಲ್ಲ ರೈತ ಬಾಂಧವರು ನಿಮ್ಮ ಮನೆಯವ್ರು ಹೋಗ್ತಾರೆ, ಎಲ್ಲರೂ ಪ್ರಾಣನೂ ಅವ್ರ ಮನೆಗೆ ಬೇಕಾಗಿರ್ತದೆ. ದಯವಿಟ್ಟು ಹೋರಾಟಕ್ಕೆ ಕೈ ಜೋಡಿಸ್ಬೇಕು. ಈ ಜೋಡಿಸಿ
ಆಗಿಲ್ಲ ಅಂದ್ರೆ ಎಲ್ಲೂ ಮೂಲೆ ಕುಂತ್ಕೊಂಡು ಮಾತಾಡಬೇಡಿ. ನಮ್ಮ ಹೋರಾಟ ನಾವು ಮಾಡ್ತೀವಿ. ನಮ್ಮ ಮನೆಯಿಂದಲೇ ಎಲ್ಲ ನಿಮ್ಮ ಮನೆಯಿಂದಲೂ ಮಕ್ಕಳು ಮರಿ ಹೋಯ್ತಾರೆ. ಕಣ್ಣಿಂದ ಕುಂತ್ಕೊಂಡು ನೋಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಕಲ್ಲೇಗಟ್ಟಲ್ಲಿ ಗಣೇಶ ಗುಡಿ ಇದ್ದಾರೆ. ಸೋಮೇಶ್ವರ ಖಾನ್ ಮಾಡಲ್ಲ, ಕಲ್ಲೇಗಟ್ಟಲ್ಲಿ ಮಾಡ್ತೀವಿ. ಸರ್, ಈಗ ಡಿ ಕೆ ಶಿವಕುಮಾರ್ ಸಿಎಂ ಆಗೋ ವಿಚಾರವಾಗಿ ಸರ್, ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಮುದಾಯದವರು, ಒಕ್ಕಲಿಗನಾಗಿ ನಮ್ಗೆ ಹೆಮ್ಮೆ ಇದೆ, ಸಂತೋಷ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು. ಯಾವ ರೀತಿ ಮುಖ್ಯಮಂತ್ರಿ ಆಗಬೇಕು ಡಿ ಕೆ ಶಿವಕುಮಾರ್ ಅವರು ಅಂದರೆ, ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯಲ್ಲಿ ಗೆದ್ದು ರಾಮನಗರದಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ. ನೀವು ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಗೆದ್ದಿದ್ದೀರಾ, ಮುಖ್ಯಮಂತ್ರಿ ಆಗಬೇಕು. ನೀವು ಮುಖ್ಯಮಂತ್ರಿ ಆದರೆ ಸಂಪೂರ್ಣ ರೈತರ ಸಾಲ ಮನ್ನಾ ಮಾಡಬೇಕು. ನಿಮ್ಮ ಹೆಸರು ಉಳಿಬೇಕು ಅಂದರೆ ನಿಮ್ಮ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಜೊತೆಗೆ ಮೇಕೆದಾಟಿನ ಅಣೆಕಟ್ಟು ಕಟ್ಟಬೇಕು. ಅದ್ರ ಜೊತೆಗೆ ನನ್ನ ಮನೆ ಇನ್ನೊಂದೇನು ಅಂದರೆ, ಕಂಚಗಾರನಹಳ್ಳಿ ಹೋಬಳಿಲಿ ನಡೀತಿರ್ತಕ್ಕಂಥ ಭೂ ಸ್ವಾಧೀನ ದಯವಿಟ್ಟು ಕೈ ಬಿಡಬೇಕು. ನೀವಿನ್ನೂ ಮುಖ್ಯಮಂತ್ರಿ 3 ಸರಿ ಮುಖ್ಯಮಂತ್ರಿಯಾಗಿ ದಯವಿಟ್ಟು ಇದು ರೈತ ಮುಖಂಡ ಮನವಿ ಮಾಡ್ತೀನಿ. ಇನ್ನು ನಮ್ಮ ಬಾಲಣ್ಣವರು ಸಂತೋಷವಾಗಿ ಮಂತ್ರಿ ಆಗಲಿ. ಯಾವ ಮಂತ್ರಿ ಆಗಬೇಕು ಗೊತ್ತಲ್ಲ ಬಾಲಣ್ಣರು, ನೀವು ನಾನು ಚಿಕ್ಕೊಂದಿರ್ಬೋದು, ನೀವು ಕೃಷಿ ಮಂತ್ರಿ ಆಗಬೇಕು. ನಿಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು, ಕೃಷಿ ಮಂತ್ರಿ ಆಗಬೇಕು. ಚಲುವರಾಯ ಸ್ವಾಮಿ ಇಷ್ಟ ಆಗ್ತಲ್ಲ ಕೃಷಿ ಮಂತ್ರಿಯಾಗಿ. ನಮ್ಮ ತಾಲೂಕಿನ ಜನತೆಗೆ ಕೃಷಿ ಇಲಾಖೆ ಬರಬೇಕು, ಸಲಕರಣೆನ ನೀವು ತಂದುಕೊಡ್ಬೇಕು. ಇನ್ನು ಸಚಿವರಾಗಿ ನೀವು ಕೃಷಿ ಮಂತ್ರಿಯಾಗಿ ತಾಲೂಕಿಗೆ ಒಳ್ಳೇದು ಮಾಡಿ, ರೈತರು ಒಳ್ಳೇದು ಮಾಡಿದ ಆಗುತ್ತೆ. ಹೋರಾಟಕ್ಕೆ ಎಷ್ಟು ಜನ ಹೋರಾಟಕ್ಕೆ ಸುಮಾರು 100-150 ಜನ. ಅಲ್ಲೇನು ಅಧಿಕಾರಿಗಳು ಬಂದು ನಿಮ್ಗೆ ಆಶ್ವಾಸನೆ ಕೊಡತಕ್ಕ ಇರ್ತೀರಾ ಅಥವಾ ಪ್ರತಿಭಟನೆ ಆಗಿರುತ್ತೆ ಸರ್? ಅಧಿಕಾರಿಗಳು ಕರೆಸೋದು ತಹಶೀಲ್ದಾರ್ ಅವರಿಗೆ ಒಂದು ವಾರದ ಮುಂಚೆನೆ ಕೊಟ್ಟಿದ್ದೀನಿ ನಾನು, ನನಗೆ ಬರಬೇಕು, ಅವ್ರು ಮೀಟ್. ಇನ್ನೇನ್ ಮಾಡ್ತಿದ್ದಾರೆ ಇವರು? ತಾಲೂಕು ಹಿಡಿದ ಅಧಿಕಾರಿಗಳು ಕರೆಯಕ್ಕಾಗಿಲ್ಲ, ಏನ್ ಮಾಡ್ತಿದೆ? ಯಾವ್ದು ಫಿಲ್ಟರ್ ವಾಟರ್ ಹೇಳಿದ್ರೆ ಎಷ್ಟು ಹೋಗುತ್ತೆ ಹೇಳಕ್ಕೆ? ಫಿಲ್ಟರ್ ವಾಟರ್ ಯಾರನ್ನ ಹೋಗಿ ಕೇಳಿದ್ರೆ ಫಿಲ್ಟರ್ ವಾಟರ್ನ ಆ ಪಿಡಿಗಳು ಕೇಳಿದ್ರೆ ಗೊತ್ತಿಲ್ಲ ಅಂತ 1 ವರ್ಷ ಆಗುತ್ತೆ. ಫಿಲ್ಟರ್ ವಾಟರ್ ಕೆಟ್ಟೋ ಯಾರು ನೀರು ಕುಡಿತಾರೆ ಅವರು? ಇಲ್ಲಿ ಹೊಸಪಡಿ ಎಲ್ಲ ಪೂರ ಕೆಟ್ಟೋಗಿವೆ. ಆ ಗಾಡಿ ತಗೊಂಡೋಗೋದು, ಗಾಡಿ ಬಿದ್ದು ಕಾಲ್ ಮುರಕ ಕುಂತವನೆ. ಇದನ್ನ ಯಾರು ಮಾಡ್ತಾರೆ? ಇದನ್ನ ರೈತ ಸಂಘ ಏನ್ ಮಾಡಿಸ್ಬೇಕು? ಇದನ್ನ ಪಿಡಿಒ ಆಗ್ಲಿ, ಯಾರು ನಮ್ಮ ಸಿಇಒ ಯಾರು ಕಾಣಿಸ್ತಾ ಇಲ್ವಾ? ಏನು ಗೊತ್ತಾಗಲ್ವ ಅದನ್ನ? ಅಧಿಕಾರಿಗಳು ದಯವಿಟ್ಟು ಕೆಲಸ ಮಾಡಬೇಕು. ನಾನು ಶಾಸಕ ಅಲ್ಲ, ನಾನು ರೈತ ಮುಖಂಡನಾಗಿ ಹೇಳ್ತೀನಿ. ನಿಮ್ ಕೆಲಸ ನೀವು ಮಾಡ್ರಪ್ಪ. ಇಲ್ಲಿ ಹೇಳಿ, ಲೋಕೇಶ್ ಏನಾದ್ರು ಅಧಿಕಾರಿಗಳು ತೊಂದರೆ ಕೊಟ್ಟು ಬೇರೆ ತರ ಬೇಕಾದ್ರೆ ನಾನು ಬರ್ಲಿಲ್ಲ ಮಾತಾಡ್ತೀನಿ. ಕೇಳ್ತೀನಿ, ದಯವಿಟ್ಟು ರೈತ ಬಾಂಧವರು ಇರ್ಬೋದು, ಎಲ್ಲಾ ಸಾರ್ವಜನಿಕರು ದಯವಿಟ್ಟು ಹೋರಾಟ ಕೈ ಜೋಡಿಸಬೇಕಾಗಿ ನಾನು ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರು ಮನವಿ ಮಾಡ್ತೇನೆ.